ಇನ್ನು ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ಬೆಂಕಿ ಉಗುಳಿದ್ರು. ತಪ್ಪು ಮಾಡಿದವರು ತಮ್ಮ ತಪ್ಪನ್ನೇ ಒಪ್ಪಿಕೊಳ್ತಾರ ಅಂತ ಸಿಎಂ ಪ್ರಶ್ನೆ ಮಾಡಿದರೆ ರಾಜ್ಯದ ಬಿಜೆಪಿಗರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಂಡಕಾರಿದ್ರು. ರಿಪೋರ್ಟ್. ಅಂದರೆ ಒಬ್ಬ ಹೆಣ್ಮಗಳಿಗೆ ಭಾಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕಾರಿಯಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಇಲ್ಲ, ಬರೀ ಸುಮ್ಮನೆ ಆರೋಪಗಳಷ್ಟೇ. ಆರೋಪ ವಿಡಿಯೋ ರಿಲೀಸ್ ಮಾಡಲಿ, ಅವ್ರು ಹೇಳ್ದದ್ ನೀನು ಹೇಳ್ತಾ ಇದೀಯಾ? ನೀನ್ ಸಾಕ್ಷಿನಾ? ಇಲ್ಲ ಸರ್, ಅವ್ರು ಹೇಳ್ದದ್ ಹೇಳ್ತಾ ಇದೀಯಾ? ಅವ್ರು ಹೇಳದ್ದು ಸುಳ್ಳು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ. ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಬಿಜೆಪಿಯವರ ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ, ಇವತ್ತು ನಡ್ಕೊಂಡಂತ ವಿಚಾರ, ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನ ಕಾಪಾಡ್ತದೆ. ನನಗೆ ಸುತ್ತಾಡ್ಸಿರೋದು ಗೊತ್ತಿಲ್ಲ, ಅರೆಸ್ಟ್ ಮಾಡಿರೋದು ನಮಗೆಲ್ಲ ಗೊತ್ತಾದಂಗೆ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಸ್ಟೇಷನಲ್ಲಿ ಕರ್ಕೊಂಡು ಹೋದಾಗ ಅವರೆಲ್ಲ ಬಿಜೆಪಿ ನಾಯಕರು ಅಲ್ಲಿ ಹೋಗಿ ಸ್ಟೇಷನ್ ಒಳಗಡೆನೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ರೀತಿಯಲ್ಲಿ ಹೋಗಿದ್ದಾರೆ. ಅದು ಆದ್ಮೇಲೆ ಗೊತ್ತಿಲ್ಲ ಬೇನ್ ಬೆಳವಣಿಗೆ ಆಗಿದೆ ಅಂತ. ಪೊಲೀಸಿಗೆ ನೋಡಿ, ಅವ್ರೇನು ಎಲ್ಲವನ್ನು ನಮ್ಮನ್ನು ಕೇಳೇ ಮಾಡೋದಿಲ್ಲ, ಸರ್ಕಾರ ಕೇಳೇ ಮಾಡೋದಿಲ್ಲ. ಅವ್ರಿಗೆ ಆದಂತ ಪದ್ಧತಿಗಳಿದಾವೆ, ಪ್ರೊಸೀಜರ್ಸ್ ಇದೆ, ಅವ್ರು ಮಾಡ್ಕೊಳ್ತಾರೆ. ಇನ್ನು ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ಬೆಂಕಿ ಉಗುಳಿದ್ರು. ತಪ್ಪು ಮಾಡಿದವರು ತಮ್ಮ ತಪ್ಪನ್ನೇ ಒಪ್ಪಿಕೊಳ್ತಾರ ಅಂತ ಸಿಎಂ ಪ್ರಶ್ನೆ ಮಾಡಿದರೆ ರಾಜ್ಯದ ಬಿಜೆಪಿಗರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಂಡಕಾರಿದ್ರು. ರಿಪೋರ್ಟ್. ಅಂದರೆ ಒಬ್ಬ ಹೆಣ್ಮಗಳಿಗೆ ಭಾಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕಾರಿಯಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಇಲ್ಲ, ಬರೀ ಸುಮ್ಮನೆ ಆರೋಪಗಳಷ್ಟೇ. ಆರೋಪ ವಿಡಿಯೋ ರಿಲೀಸ್ ಮಾಡಲಿ, ಅವ್ರು ಹೇಳ್ದದ್ ನೀನು ಹೇಳ್ತಾ ಇದೀಯಾ? ನೀನ್ ಸಾಕ್ಷಿನಾ? ಇಲ್ಲ ಸರ್, ಅವ್ರು ಹೇಳ್ದದ್ ಹೇಳ್ತಾ ಇದೀಯಾ? ಅವ್ರು ಹೇಳದ್ದು ಸುಳ್ಳು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ. ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಬಿಜೆಪಿಯವರ ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ, ಇವತ್ತು ನಡ್ಕೊಂಡಂತ ವಿಚಾರ, ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನ ಕಾಪಾಡ್ತದೆ. ನನಗೆ ಸುತ್ತಾಡ್ಸಿರೋದು ಗೊತ್ತಿಲ್ಲ, ಅರೆಸ್ಟ್ ಮಾಡಿರೋದು ನಮಗೆಲ್ಲ ಗೊತ್ತಾದಂಗೆ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಸ್ಟೇಷನಲ್ಲಿ ಕರ್ಕೊಂಡು ಹೋದಾಗ ಅವರೆಲ್ಲ ಬಿಜೆಪಿ ನಾಯಕರು ಅಲ್ಲಿ ಹೋಗಿ ಸ್ಟೇಷನ್ ಒಳಗಡೆನೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ರೀತಿಯಲ್ಲಿ ಹೋಗಿದ್ದಾರೆ. ಅದು ಆದ್ಮೇಲೆ ಗೊತ್ತಿಲ್ಲ ಬೇನ್ ಬೆಳವಣಿಗೆ ಆಗಿದೆ ಅಂತ. ಪೊಲೀಸಿಗೆ ನೋಡಿ, ಅವ್ರೇನು ಎಲ್ಲವನ್ನು ನಮ್ಮನ್ನು ಕೇಳೇ ಮಾಡೋದಿಲ್ಲ, ಸರ್ಕಾರ ಕೇಳೇ ಮಾಡೋದಿಲ್ಲ. ಅವ್ರಿಗೆ ಆದಂತ ಪದ್ಧತಿಗಳಿದಾವೆ, ಪ್ರೊಸೀಜರ್ಸ್ ಇದೆ, ಅವ್ರು ಮಾಡ್ಕೊಳ್ತಾರೆ. ಮಂಗಳೂರಿನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ರಸ್ತೆಗಿಳಿದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದ್ರು. ಸಿಟಿ ರವಿ ಹೇಳಿಕೆ ಖಂಡಿಸಿ ಬೆಂಗಳೂರಿನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು.
ಸದನದಲ್ಲಿ ಸಿಟಿ ರವಿ ಅಶ್ಲೀಲ ಪದ ಬಳಸಿದ ವಿಚಾರಕ್ಕೆ ಧಾರವಾಡ ಬೈಪಾಸ್ನಲ್ಲಿ ಬಿಜೆಪಿ ರೋಷಾಗ್ನಿ. ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಬಿಜೆಪಿ ಪ್ರೊಟೆಸ್ಟ್. ಪ್ರತಿಭಟನೆ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ. ವಿಜಯಪುರದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ. ಇಷ್ಟೇ ಅಲ್ಲ, ಬೀದರ್, ಕೊಪ್ಪಳ, ಕಲಬುರಗಿ, ರಾಯಚೂರು, ತುಮಕೂರು ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. एरिया ಏನು अपना अपना गली में कुत्ता भी शेर बनता है. अपना अपना गली में कुत्ता भी शेर बनता है. ಗಾದೆ ಮಾತದ್ದು ಹಿಂದಿಯಲ್ಲಿ. ತನ್ನ ಗಲ್ಲಿಯಲ್ಲಿ ನಾಯಿಗಳು ಕೂಡ ಹುಲಿನೇ ಅಂತ, ಪಕ್ಕದಲ್ಲಿ ಹೋದಾಗ ಸೈಲೆಂಟ್ ಆಗಿಬಿಡ್ತದೆ ಅಂತ. ಹಂಗಾಗಬಾರ್ದು. ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಗೆ ಸಿಟಿ ರವಿ ಬರ್ತಾರೆ. ಗೋಕಾಕ್ ತಾಲೂಕಿನ ಅಂಕಲಗಿ, ಗೋಕಾಕ್ ತಾಲೂಕಿಯಲ್ಲಿ ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಆರೋಗ್ಯ ತಪಾಸಣೆಗೆ ಕರೆದೊಯ್ದರು. ಓಕೆ. ಬೆಳಗಾವಿ ಆಯುಷ್ಮಾನ್ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ. ವೈದ್ಯಕೀಯ ತಪಾಸಣೆ ಬೆನ್ನಲ್ಲೇ ಕೋರ್ಟ್ಗೆ ರವಿ ಹಾಜರಾಗ್ತಾರೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪರ ವಿರೋಧ ಘೋಷಣೆ ಆಗುತ್ತೆ. ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಪ್ರಕರಣ ಹಸ್ತಾಂತರ ಆಗುತ್ತೆ. ಅಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡ್ಬರ್ತಾರೆ. ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ ಮಾರ್ಗವಾಗಿ ಶಿಫ್ಟು. ಸಂಜೆ ಹೊತ್ತಿಗೆ ಹಾವೇರಿ ದಾಟ್ತಾ ಇದ್ದಾಗ ಹೈಕೋರ್ಟ್ನಲ್ಲಿ ಆದೇಶ ಬರುತ್ತೆ. ಎಲ್ಲಿದ್ದೀರಿ ಅಲ್ಲೇ ಬಿಡುಗಡೆ. ರಾತ್ರಿ 7 ಗಂಟೆಗೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ ಸಿಟಿ ರವಿ. ಇಲ್ಲಿ ಸಿಟಿ ರವಿ ತಪ್ಪೋ ಒಪ್ಪೋ ಅಂತ ನಾನು ಮಾತಾಡ್ತಾ ಇಲ್ಲ. ಘಟನಾವಳಿಗಳು ಆಗಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಇಂಥ ಕ್ಷುಲ್ಲಕ ಹೇಳಿಕೆಗಳೇ ತಪ್ಪು. ಜನಪ್ರತಿನಿಧಿಗಳು ಅಂತಂದರೆ ಹೆಂಗಿರಬೇಕು? ಇಂಥ ಅಸಂಬದ್ಧ ಅವ್ಯಾಚ್ಯ ಹೇಳಿಕೆಗಳು, ಅದು ಕೂಡ ಹೆಣ್ಣುಮಗಳನ್ನು ನಿಂದಿಸುವಂಥ ಹೇಳಿಕೆಗಳಾಗಿದ್ದರೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರಾಜಕೀಯ ಲಾಭ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ದೇಶದ ರಾಜಕೀಯ ಮಾಡೋದಿದೆಯಲ್ಲ, ಅದನ್ನು ಯಾರೂ ಕೂಡ ಕ್ಷಮಿಸಬಾರ್ದು. ರಾಜಕಾರಣಿಗಳು ಆಟ ಆಡಿದ್ರು ಅಂತ ಅಂದ್ಬಿಟ್ಟು ನಾವು ಅವರ ಆಟಕ್ಕೆ ತಕ್ಕಂಗೆ ನಾವು ಕುಣಿಬಾರ್ದು. ಜನಗಳು ಸೆಟೆದು ನಿಲ್ಲಬೇಕು ಅಷ್ಟೇ.